ಯಾವ ಕಾರಣಕ್ಕಾಗಿ ನೋಡಿ ತಲೆದಂಡ ಯಾಕಾಗಿದೆ ಅಂತೇಳಿ ಒಂದು 5 ಪಾಯಿಂಟ್ಸ್ ಇದೆ. ಹೌದು, PDO ಯಾಕೆ ಅಮಾನತಾದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳು, ಆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ವಿಶ್ಲೇಷಣೆ ಕೂಡ ಆಗುತ್ತೆ. ಗ್ರಾಮ ಪಂಚಾಯತ್ ಸ್ವತ್ತನ್ನು ಖಾಸಗಿಯವರಿಗೆ ನೀಡಲು ಅನುಮತಿ, ಅದು ಗ್ರಾಮ ಪಂಚಾಯತ್ ಸರ್ಕಾರಿ ಸ್ವತ್ತು ಖಾಸಗಿಯವರಿಗೆ ನೀಡಲು ಅನುಮತಿ ಕೊಟ್ಟಿದ್ದೀರಿ ನೀವು. ನಂಬರ್ 1, ಧ್ವಜಸ್ತಂಭದಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸಲು ಅನುಮತಿ ನೀಡಿದ್ದೀರಿ, ಆದರೆ ಅವರು ಹಾರಿಸಿಲ್ಲ ಅಂತ. ಆ ಥರ ಧ್ವಜಸ್ತಂಭದಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸಲು ಅನುಮತಿ ಕೊಟ್ಟರೆ ತಪ್ಪೇನಿಲ್ಲ ಅಂತ. ಇನ್ನು ರಾಷ್ಟ್ರಧ್ವಜದ ಬದಲು ಹನುಮ ಧ್ವಜ ಹಾರಿಸಲು ಅವಕಾಶ ಕೊಟ್ಟಿದ್ದೀರಿ. ಹನುಮ ಧ್ವಜ ಹಾರಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೆರೆಗೋಡಲ್ಲಿ ನಡೆದ ಸಂಘರ್ಷಕ್ಕೆ PDO ನೇರ ಕಾರಣ ಅಂಥೇಳಿ CO ಅವರು ಈಗ ಇವರ ತಲೆದಂಡ ಆಗಿದೆ. ನನಗನ್ಸುತ್ತೆ ಈ ಮನುಷ್ಯ ಏನು ಮಾಡಿದ್ದಾರೆ ಅಂತಂದ್ರೆ, ಆಲ್ರೆಡಿ ನೀವು ಹಾರಿಸ್ತಾ ಇದ್ರಿ, ಆದರೆ ಅಧಿಕೃತವಾಗಿ ಕೊಡಬೇಕು ಅಂದ್ರೆ ನಂಗೆ ಕೊಡೋಕ್ಕಾಗಲ್ಲ, ನಾನು ಈ ಥರ ಕೊಟ್ಟಿರ್ತೀನಿ, ನೀವು ಈ ಥರ ಮಾಡಿ. ಒಂದು ಸಣ್ಣ ಮನುಷ್ಯ ಅಂದರೆ ಪಾಪ ದೊಡ್ಡವ್ರ ತಲೆ ಹೋಗಲ್ಲ, ಇವರ ತಲೆ ಹೋಗಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಯಾಕೆ ಇದನ್ನು ಇಷ್ಟು ದೊಡ್ಡ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ನೋಡೋಣ. ಕುಮಾರಸ್ವಾಮಿ ಯಾವತ್ತೂ ಕೂಡ ಕೇಸರಿ ಶಾಲ್ ಹಾಕಿರಲಿಲ್ಲ, ಕೇಸರಿ ಶಾಲ್ ಹಾಕ್ಕೊಂಡ್ರು. ಕುಮಾರಸ್ವಾಮಿಗೊಂದು ಕೋಪ ಇದೆ. 2018ರಲ್ಲಿ ಇಲ್ಲಿ 7 ವಿಧಾನಸಭಾ ಕ್ಷೇತ್ರ ಇದೆ. KR ನಗರ ಸಾರಾ ಮಹೇಶ್ ಸೇರಿದ್ರೆ 8, 8ಕ್ಕೆ 8 JDS ಭದ್ರಕೋಟೆ ಆಗಿತ್ತು, ಕ್ಲೀನ್ ಸ್ವೀಪ್. 8ಕ್ಕೆ 8, ಆ 8ಕ್ಕೆ 8 ಗೆದ್ದಂತ ಸಂದರ್ಭದಲ್ಲಿ ಶ್ರುತಿ ಪ್ಲಸ್ ಕಾಂಗ್ರೆಸ್ನ ಸಪೋರ್ಟ್ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು 2019ರಲ್ಲಿ ನಿಲ್ಲಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಸೋತೋಗ್ತಾರೆ. ಈ ಆಘಾತದಿಂದ ಕುಮಾರಸ್ವಾಮಿ ಇನ್ನೂ ಹೊರಗೆ ಬಂದಿಲ್ಲ. ಅದಾದ ನಂತರ ತಮ್ಮದೇ ಕ್ಷೇತ್ರ ರಾಮನಗರದಲ್ಲಿ ನಿಲ್ಲಿಸ್ತಾರೆ, ಅಲ್ಲೂ ಸೋತೋಗ್ತಾರೆ. ಈ ಬಾರಿ ಏನಾಗಿದೆ, KR ನಗರ ಹೊರತುಪಡಿಸಿ 7 ಕ್ಷೇತ್ರ ಇದೆಯಲ್ಲ, ಯಾವುದು ಮಂಡ್ಯ, ಒಂದರಲ್ಲಿ ಮಾತ್ರ ಗೆದ್ದಿರೋದು JDS. ಹಿಂಗಾಗಿರ್ಬೇಡ ಕುಮಾರಸ್ವಾಮಿಗೆ. ಆಮೇಲೆ ಅಲ್ಲೊಬ್ಬ ನಾಯಕ ಹುಡ್ಕೋತಾ ಇದ್ದಾರೆ, ಚೆಲುವರಾಯಸ್ವಾಮಿ ಹುಡ್ಕೋತಾ ಇದ್ದಾರೆ. ಇದು ಅಂದರೆ ಮತ್ತೊಬ್ಬ ಒಕ್ಕಲಿಗ ನಾಯಕ. ಆಮೇಲೆ ಈ ಬಾರಿ ಮುಸ್ಲಿಮರು ಓಟ್ ಹಾಕಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಮುಸ್ಲಿಂ ಅಟ್ಯಾಕಲ್ಲಿ ಹೋಗ್ತಿದ್ದಾರೆ, ನನಗೆ ನಿಮ್ಮ ಮುಲಾಜ್ ಬೇಡ ಅಂತೇಳಿ. ಆಮೇಲೆ ಒಕ್ಕಲಿಗರು ನೋಡಿ, ಎಷ್ಟೇ ನಾಯಕ ಬರಲಿ, ಈಗ ಶಾಮನೂರು ಶಿವಶಂಕರಪ್ಪ ಇದ್ದಾರಲ್ಲ, ಲಿಂಗಾಯತ್ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಅಧ್ಯಕ್ಷ ಆಗಿರ್ಬೋದು, ನಾಯಕ ಯಡಿಯೂರಪ್ಪನೇ. ಹೌದು, ಆಯಿತಾ. ಎಷ್ಟೇ DK ಶಿವಕುಮಾರ್ ದೊಡ್ಡ ನಾಯಕರಿರ್ಬೋದು, ಮತ್ತೊಬ್ಬರು ಇರ್ಬೋದು, ಒಕ್ಕಲಿಗರ ನಾಯಕ ದೇವೇಗೌಡರೇ. ಈ ಬಾರಿ DK ಶಿವಕುಮಾರ್ಗಾಗಿ ಒಂದು 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 ಚೇಂಜಸ್ ಎಲ್ಲ ಆಗಿದೆ. ಎಷ್ಟೇ ತಿಪ್ಪರ್ಲಾಗ ಹೊಡೀರಿ, ಕುರುಬರ ನಾಯಕ ಈಶ್ವರಪ್ಪ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಕುರುಬರ ನಾಯಕ ಒಬ್ಬನೇ, ಯಾರು? ಸಿದ್ದರಾಮಯ್ಯ. ಸೊ ಹಾಗಾಗಿ, ಆದರೆ ಈ ದಲಿತ ನಾಯಕ ಅಂತ ಹೇಳೋಗಿ ಅಲ್ಲಿ ಒಗ್ಗಟ್ಟಿಲ್ಲ, ಅಲ್ಲೇ ಎಡಬಲ ಅಂತ ಬಂದ್ಬಿಡ್ತದೆ. ಮಲ್ಲಿಕಾರ್ಜುನ ಖರ್ಗೆ ಸಣ್ಣ ನಾಯಕ ಅಲ್ಲ, KH ಮುನಿಯಪ್ಪ ಸಣ್ಣ ನಾಯಕ ಅಲ್ಲ, ಅವರಿಬ್ಬರು ಜೊತೆಗೆ ಹೋಗೋದೇ ಇಲ್ಲ. ಹೆಣ್ಣು ಕೊಟ್ಟು ಗಂಡು ಕೊಟ್ಟು ಆಗೋದಿಲ್ಲ ಅವರಿಗೆ, ಎಡಬಲ ಅವರು, ಕಂಪ್ಲೀಟ್ ಚೇಂಜ್ ಅವರು. ಇರಲಿ, ಯಾಕೆ ಕುಮಾರಸ್ವಾಮಿ ಈ ಬಾರಿ ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ, ಸ್ವತಃ ಕುಮಾರಸ್ವಾಮಿ ಕಣಕ್ಕಿಳಿತಾರೆ ಅನ್ನೋಂಥ ಮಾತಿದೆ. ನೋಡಿ, BJPಯ ಸ್ನೇಹ ಬೆಳೆಸಿದ ಬಳಿಕ HDK ಬಹಳ ಬದಲಾಗಿದ್ದಾರೆ. BJPಯ ದೊಡ್ಡ ನಾಯಕರು ಹಿಂದುತ್ವದ ಬಗ್ಗೆ ಏನು ಮಾತಾಡ್ತಾರೋ ಅದಕ್ಕಿಂತ ಡಬಲ್ ಫಾಸ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಹಿಂದುತ್ವದ ಜಪ ಸ್ಟಾರ್ಟ್ ಆಗಿದೆ. ಒಂದು ಗಾದೆ ಮಾತಿದೆ ಶ್ರುತಿ, ಈ ಮತಾಂತರ ಆಗಿರ್ತಾರಲ್ಲ, ಈ ಬಸವರಾಜ ಬೊಮ್ಮಾಯಿ ಅವರು BJPಯ ಅಂದರೆ ಮುಖ್ಯಮಂತ್ರಿ ಆದಾಗ ಈ ಪತ್ರಕರ್ತರ ವಲಯದಲ್ಲಿ ಕೇಳಿ ಬಂದಂಥ ಮಾತು ಒಂದೇನೆಂದರೆ, ಒಂದು ಜಾತಿಯಿಂದ ಒಂದು ಧರ್ಮದಿಂದ ಮತ್ತೊಂದಕ್ಕೆ ಮತಾಂತರ ಆಗುವವನು, ಆ ಮತಾಂತರ ಆದವನು ಆ ಧರ್ಮದ ಬಗ್ಗೆ ಭಾಳ ಹೆಚ್ಚು ಮಾತಾಡ್ತಾನಂತೆ. ಭಾಳ ಅದ್ಭುತ, ಅದು ಇದು, ಯಾಕಂದರೆ ನನ್ನ ಮೇಲೆ ಒಂದು ಅನುಮಾನ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಅಂತ ಅದೊಂದು ಮಾತು, ಅದೊಂದು ನುಡಿಗಟ್ಟು. ಕುಮಾರಸ್ವಾಮಿ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ನೋಡಿ, ಯಡಿಯೂರಪ್ಪ ಇಲ್ಲ ಅಲ್ಲಿ, ವಿಜಯೇಂದ್ರ ಇಲ್ಲ, ಅಶೋಕ್ ಇಲ್ಲ, BJPಯಿಂದ ಇರೋದು ಯಾರೋ ಕುಮಾರಸ್ವಾಮಿ. ಅವರ ಹಿಂದೆ ನಿಂತಿರೋರು ನೋಡಿ, ಸುರೇಶ್ ಗೌಡ್ರು, ಆಮೇಲೆ ಉಳಿದ ನಾಯಕರು. CT ರವಿ ಅವರು ಕೂಡ ಇಷ್ಟೊಂದು ಕೇಸರಿಯ ಬಣ್ಣದ ಶಾಲ್ ಹಾಕಿಲ್ಲ. ಕರೆಕ್ಟ್. ಅಂದ್ರೆ ನಿನ್ನೆ ಆಶ್ಚರ್ಯ ಆಗ್ಬಿಡ್ತು ಸರ್, HD ಕುಮಾರಸ್ವಾಮಿ ಅವ್ರನ್ನ ಈ ರೀತಿ ನೋಡೋದಕ್ಕೆ, ಕೇಸರಿ ಶಾಲ್ ಹಾಕೊಂಡು ಬಂದಿದ್ದು. ಅಲ್ಲಿ ಒಂದು ಆರೋಪ ಇದ್ದಿದ್ದು ದಳಪತಿಗಳ ಷಡ್ಯಂತ್ರವೇ. ನೀವೇ ಹೇಳ್ತಾ ಇದ್ರಿ, ಸೋಲಿನ ಬಳಿಕ HD ಕುಮಾರಸ್ವಾಮಿ ಅವರು ಇನ್ನೂ ಅದರಿಂದ ಆಚೆ ಬಂದಿಲ್ಲ ಅಂತ. ಅದೇ ಷಡ್ಯಂತ್ರ ಇರಬಹುದು ಅನ್ನೋದನ್ನ ಸ್ವತಃ ಶಾಸಕ ರವಿಕುಮಾರ್ ಗಣಿಗ ಅವರು ಕೂಡ
ಆರೋಪ ಮಾಡಿದ್ದಾರೆ. ಅಲ್ಲ, ಅದನ್ನು ಷಡ್ಯಂತ್ರ ಅಂತ ಹೇಳಕ್ ಬರೋದಿಲ್ಲ. ಯಾವುದೇ ಒಂದು ಅವಕಾಶಗಳನ್ನಿದೆಯಲ್ಲ ರಾಜಕೀಯ ನಾಯಕರು ತಗೊಳ್ತಾರೆ. ಬಳಸ್ಕೊಳ್ತಾರೆ. ಈಗ ನೀವು ಗೋವಾದಲ್ಲಿ ಕನ್ನಡಿಗರ ಅತಂತ್ರ ಅಂತ ಒಮ್ಮೆ ಒಂದು ಸುದ್ದಿ ಆಗಿತ್ತು. ಕನ್ನಡಿಗರ ಅತಂತ್ರ ಅಂತ ಅವ್ರದ್ದು ಮನೆಯೆಲ್ಲ ಈ ದೇವೇಗೌಡರು ಹೋಗ್ಬಿಟ್ಟು ಅಲ್ಲೊಂದು ಟೆಂಟ್ ಹಾಕಿ ಕೂತ್ಕೊಂಡಿದ್ರು ಪ್ರತಿಭಟನೆ. ದೇವೇಗೌಡರು ಗೋವಾದಲ್ಲಿ ರೀ ಕನ್ನಡಿಗರ ಅತಂತ್ರ ಅಂತ ಹೇಳಿದಾಗ ಅಲ್ಲಿ ಒಂದು ಸೀಟ್ ಬರ್ಬೋದು, ಮತ್ತೊಂದು ಸೀಟ್ ಬರ್ಬೋದು. ದೇವೇಗೌಡರು ಒಂದು ಮಾತನ್ನು ಹೇಳ್ತಾರೆ, ಪ್ರಯತ್ನ ನಮ್ಮದು, ಆ ಲಾಭ ನಷ್ಟ ನಮ್ಗೆ ಗೊತ್ತಿರೋದಿಲ್ಲ ಅಂತೇಳಿ. ಮಹಾತ್ಮ ಗಾಂಧಿಯವರು ಭಾರತಕ್ಕೆ ಏನು ಇಲ್ಲಿಂದ ಬಂದಾಗ, ದಕ್ಷಿಣ ಆಫ್ರಿಕಾದಿಂದ ಬಂದಾಗ ಒಂದು ಸಣ್ಣ ಹೋರಾಟದಲ್ಲಿ ಅವರು ಮೊದಲು ಭಾಗಿಯಾಗ್ತಾರೆ. ಆ ಹೋರಾಟವೇ ದೊಡ್ಡ ಕಿಚ್ಚೆತ್ತಿಸ್ಬಿಡತ್ತೆ. ಒಟ್ನಲ್ಲಿ ಜನರ ಭಾವನೆ ಏನಿರುತ್ತೆ ಅದ್ರ ಜೊತೆ ರಾಜಕಾರಣಿಗಳು ನಿಂತಾಗ ಜನರಿಂದ ಅದು ನಿಮಗೆ ಇದನ್ನ ಯಾವ ಹಂತಕ್ಕೆ ಬರ್ಬೋದು ಅಂತ ಹೇಳಕ್ ಬರಲ್ಲ. ಒನ್ಸ್ ಅಗೇನ್ 5% ಹೋಗಿದೆಯಲ್ಲ JDSಗೆ, ವಾಪಸ್ ಬರ್ಬೋದು. ಕರೆಕ್ಟ್. ಈಗ ಅಲ್ಲಿ ಒಕ್ಕಲಿಗರಿದ್ದಾರೆ. ಒಕ್ಕಲಿಗರು JDS ಜೊತೆ ಹೋಗದೇ ಇದ್ದಿರ್ಬೋದು ಕೆಲವರು, ಯಾಕೆಂದ್ರೆ ಹಿಂದುತ್ವದ ಬಗ್ಗೆ ಕುಮಾರಣ್ಣ ಏನು ತಲೆ ಕೆಡಿಸ್ಕೊತಾ ಇಲ್ಲ ಅಂತೇಳಿ. ಕಾಂಗ್ರೆಸ್ ಅಲ್ಲಿ ಕೆಲವರು ಒಕ್ಕಲಿಗರು ಇರ್ಬೋದು, ಅವರೆಲ್ಲ ಬಿಜೆಪಿಯನ್ನು ಯಾಕೆ ಒಕ್ಕಲಿಗರು ಬಿಜೆಪಿಯನ್ನು ಯಾಕೆ ಇಷ್ಟಪಡ್ಬೋದು ಅಂತಂದರೆ ಹಿಂದುತ್ವ ಇದೆ ಅನ್ನೋ ಕಾರಣಕ್ಕಾಗಿ. ಈಗ ಅದೊಂದು ರೀತಿಯಲ್ಲಿ ಆ ರೀತಿ ಮಾಡಾಕಿದೆ BJP. ಸೊ ಈಗೇನಾಗುತ್ತೆ, ಅನೇಕ ಒಕ್ಕಲಿಗರು, ಕಾಂಗ್ರೆಸ್ಸಲ್ಲಿದ್ದ ಒಕ್ಕಲಿಗರು, ಮತ್ತೊಂದು JDSನಲ್ಲಿ BJPಯಲ್ಲಿದ್ದ ಒಕ್ಕಲಿಗರು ಕುಮಾರಣ್ಣ ಒಕ್ಕಲಿಗರಲ್ವಾ, ಹಿಂದುತ್ವವನ್ನು ಇದ್ದಾರೆ, ಎಲ್ಲ ಬಂದುಬಿಡ್ಬೋದು ಅಂತ ಒಂದು ಲೆಕ್ಕಾಚಾರ ಆಗಿರ್ಬೋದು. ಸೊ ಹಾಗಾಗಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಭದ್ರಕೋಟೆಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಏನೆಲ್ಲ ಸಾಧ್ಯ ಇದೆಯೋ ಅದನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಕೇಂದ್ರದಿಂದ ಸಪೋರ್ಟ್ ಇದೆ, BJP ಸಪೋರ್ಟ್ ಇದೆ, ಅದರ ಲಾಭವನ್ನು ಅವರು ಪಡ್ಕೋತಾ ಇದ್ದಾರೆ. ಓಕೆ, ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಈ ಧ್ವಜ ಟೆನ್ಷನ್ ಉಂಟಾಗಿದೆ. ಯಾಕಂತಂದರೆ ಅದನ್ನು ಹೇಳ್ಬಿಡ್ತೀನಿ ನಾನು. ಕೆರೆಗೋಡು ಧ್ವಜ ದಂಗಲ್ ಕಾಂಗ್ರೆಸ್ನಲ್ಲಿ ಭಯ ಶುರುವಾಗಿದೆ ಅಂತ ನೋಡ್ಕೊಳ್ಳಿ. ಲೋಕಸಮರಕ್ಕೆ ಇದನ್ನೇ ಅಜೆಂಡಾ ಮಾಡಿಕೊಂಡಿದೆ BJP ಅಸ್ತ್ರದಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಭಯ. 6 MLA ಇದರಲ್ಲಿ 7 ಕ್ಷೇತ್ರಗಳ ಪೈಕಿ ಒಂದು ಮಾತ್ರ JDS ಇರೋದು. ಎಲ್ಲರಿಗೂ ಭಯ ಶುರುವಾಗಿದೆ. ಚಲುವರಾಯ ಸ್ವಾಮಿ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಇನ್ನಿತರ ಯಾರೆಲ್ಲ ಇದ್ದಾರೆ ಎಲ್ರಿಗೂ ಭಯ. ಹಿಂದೂ ವಿರೋಧಿ ಹಣೆಪಟ್ಟಿ ಕಟ್ಟಿಕೊಂಡ್ರೆ ಕಷ್ಟ ಅಂತ ಭಯ ಶುರುವಾಗಿದೆಯಂತೆ. ಹಾಗಾಗಿ ಇವರೇನು ಮಾಡ್ತಾರೆ ಅಂತಂದರೆ ಇವರು ಕೂಡ ರಾಷ್ಟ್ರಧ್ವಜವನ್ನು ಹಂಚುವಂಥ ಕೆಲಸ ಮಾಡ್ತಾರೆ. ಈಗ ಹನುಮ ಧ್ವಜನ ರಾಷ್ಟ್ರಧ್ವಜನ BJP ಕೂಡ ಈಗ ಒಂದು ಇಕ್ಕಟ್ಟಿಗೆ ಸಿಲುಕಿದೆ. ಕೇವಲ ಹನುಮ ಧ್ವಜನ ತಗೊಂಡೋದ್ರೆ ಹೆಂಗೆ? ನನಗನ್ಸುತ್ತೆ ಇವರು ಹನುಮ ಧ್ವಜದ ಜೊತೆಗೆ ರಾಷ್ಟ್ರಧ್ವಜ ಕೂಡ ಹಂಚಿಬಿಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗ್ತದೆ. ಸೊ ಕಾದ್ ನೋಡೋಣ.